ಸಾಧಾರಣ ಕಾಲದ 18ನೆಯ ಶನಿವಾರ. ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ ವಾಚನ. ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳನ್ನು ಕುರಿತೇ ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ನಿನ್ನ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ನಿನ್ನ ದೇವರಾದ ಸರ್ವೇಶ್ವರ ಪ್ರಮಾಣ ಮಾಡಿದ ನಾಡಿಗೆ ನಿನ್ನನ್ನು ಸೇರಿಸಿದಾಗ ನೀನು ಕಟ್ಟಿದ ಸುಂದರವಾದ ದೊಡ್ಡ ಪಟ್ಟಣಗಳನ್ನು ನೀನು ಕೂಡಿಸದೆ, ಉತ್ತಮೋತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀನು ತೋಡದ ನೀರು ಗುಂಡಿಗಳನ್ನು, ನೀನು ಬೆಳೆಸದ ದ್ರಾಕ್ಷಿ ತೋಟಗಳನ್ನು ಹಾಗೂ ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತನಾಗಿ ಇರುವೆ. ಈಜಿಪ್ಟ್ ದೇಶದಲ್ಲಿ ಗುಲಾಮನಾಗಿದ್ದ ನಿನ್ನನ್ನು ಬಿಡುಗಡೆ ಮಾಡಿದ ಸರ್ವೇಶ್ವರನನ್ನು ಆಗ ಮರೆತು ಬಿಡದಂತೆ ಎಚ್ಚರಿಕೆಯಿಂದಿರು. ನಿನ್ನ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಅವರಿಗೆ ಸೇವೆ ಮಾಡು, ಅವರ ಹೆಸರು ಹೇಳಿ ಪ್ರಮಾಣ ಮಾಡು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನೀನೇ ನನ್ನ ಹೊಲವು, ಪ್ರಭು ನೀನೇ ನನ್ನ ಹೊಲವು, ಪ್ರಭು ನೀನೇ ನನ್ನ ಹೊಲವು, ನನಗಿದೆ ನಿನ್ನಲ್ಲೇ ಹೊಲವು. ಪ್ರಭುವು ನನ್ನ ಕಲ್ಲು ಕೋಟೆ, ನನಗೆ ವಿಮೋಚಕ. ಆತನೇ ನನ್ನ ದೇವ, ನನ್ನ ಆಶ್ರಯ ದುರ್ಗ. ಆತ ನಿನಗೆ ಗುರಾಣಿ, ಗಿರಿ, ರಕ್ಷಣಾ ಶೃಂಗ. ಶ್ಲೋಕ. ಪ್ರಭು ನೀನೇ ನನ್ನ ಬಲವು, ಪ್ರಭು ಸ್ತುತ್ಯಾರ್ಹನು, ಶತ್ರುಗಳಿಂದ ಕಾಪಾಡುವನು. ನಾನವಗೆ ಮೊರೆ ಇಡಲು ಸರ್ವೇಶ್ವರನು ಚೈತನ್ಯ ಸ್ವರೂಪನು. ನನ್ನನ್ನುದ್ಧಾರಕನಾದವಗೆ ಸ್ತುತಿ ಸ್ತೋತ್ರ. ನನ್ನ ರಕ್ಷಿಸುವ ದೇವರಿಗೆ ಜಯಕಾರ. ಶ್ಲೋಕ. ಪ್ರಭು ನೀನೇ ನನ್ನ ಬಲವು, ತಾನೇ ನೇಮಿಸಿದ ಅರಸನಿಗೆ ಆತನೀವನು ವಿಶೇಷ ರಕ್ಷಣೆ. ಅನುಗ್ರಹಿಸುವನಾತ ಅನಂತನಂತ ಕೃಪೆ. ತನಗಭಿಷೇಕದ ದಾವಿದನಿಗೆ, ಆತನ ಸಂತತಿಗೆ. ಶ್ಲೋಕ. ಪ್ರಭು ನೀನೇ ನನ್ನ ಬಲವು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು, ಪ್ರಭು, ನನ್ನ ಮಗನ ಮೇಲೆ ಕನಿಕರವಿಡಿ. ಅವನು ಮೂರ್ಛರೋಗಿ. ಅವನ ಕಷ್ಟ ಹೇಳತೀರದು. ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದಾಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆಯೇ ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ಈ ಬೆಟ್ಟಕ್ಕೆ, ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದುದು ಒಂದೂ ಇರದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಬಾ ದೇವನೇ ಬಾ ನನ್ನಯ ಬಾಳಿನಲ್ಲಿ. ಯೇಸುವೆ ಬಾ ದೇವನೇ ಬಾ ನನ್ನಯ ಬಾಳಿನಲ್ಲಿ. ನನ್ನನ್ನು ಹರಸು ಪಾಪದಿ ಬಿಡಿಸು ಮುಕ್ತಿಯ ಹರಿಸು ಬಾ. ನನ್ನನ್ನು ಹರಸು ಪಾಪದಿ ಬಿಡಿಸು ಮುಕ್ತಿಯ ಹರಿಸು ಬಾ. ಬೆಳಕಾಗಿ ನೀ ಬರುವೆ ಬಾಳನ್ನು ಬೆಳಗಿಸುವೆ ഇരുಳನ್ನು ಓಡಿಸುವೆ. ಬೆಳಕಾಗಿ ನೀ ಬರುವೆ ಬಾಳನ್ನು ಬೆಳಗಿಸುವೆ ഇരുಳನ್ನು ಓಡಿಸುವೆ. ಬಾಳು ಬೆಳಕಾಗಲಿ ಜೀವ ಹೊಸದಾಗಲಿ ನಿನಗೆ ಶರಣಾಗಲಿ ಅದಕ್ಕೆ ತಾಮಣಿಯಲಿ. ಯೇಸುವೆ ಬಾ ದೇವನೇ ಬಾ ನನ್ನಯ ಬಾಳಿನಲ್ಲಿ. ಶಾಂತಿಯನ್ನು ನೀ ತರುವೆ ನೆಮ್ಮದಿಯ ಮೂಡಿಸುವೆ. ನೀ ಬಂದು ವಾಸಿಸುವೆ ಶಾಂತಿಯನ್ನು ನೀ ತರುವೆ ನೆಮ್ಮದಿಯ ಮೂಡಿಸುವೆ. ನೀ ಬಂದು ವಾಸಿಸುವೆ ಶಾಂತಿ ನೆಲೆಯಾಗಲಿ ನೆಮ್ಮದಿ ಮೂಡಲಿ. ನಿನ್ನ ಕೈ ಹಿಡಿಯುತ್ತಾ ಬಾಳುತ್ತಾ ಸಾಗಲಿ. ಯೇಸುವೆ ಬಾ ದೇವನೇ ಬಾ ನನ್ನಯ ಬಾಳಿನಲ್ಲಿ. ಯೇಸುವೆ ಬಾ ದೇವನೇ ಬಾ ನನ್ನಯ ಬಾಳಿನಲ್ಲಿ. ನನ್ನನು ಹರಸು ಪಾಪದಿ ಬಿಡಿಸು ಮುಕ್ತಿಯ ಹರಿಸು ಬಾ. ನನ್ನನು ಹರಸು ಪಾಪದಿ ಬಿಡಿಸು ಮುಕ್ತಿಯ ಹರಿಸು ಬಾ.